ಮೂಡ ಹಗರಣದ ವಿಷಯದಲ್ಲಿ ಇಡಿ ಅಧಿಕಾರಿಗಳು ಈವರೆಗೆ 12 ಜನರನ್ನು ವಿಚಾರಣೆ ಮಾಡಿದ್ದಾರೆ. ಈ 12 ಜನರಲ್ಲಿ 2 ಆರೋಪಿಗಳಿದ್ದಾರೆ. ಉಳಿದ 10 ಜನ ಇಡೀ ಹಗರಣದಲ್ಲಿ ಭಾಗಿಯಾದವರು ಮತ್ತು ಹಗರಣದಲ್ಲಿ ಸಹಕಾರ ಕೊಟ್ಟಂತವರ ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. 12 ಜನರ ವಿಚಾರಣೆಯಾಗಿದೆ. ಈಗ ಮುಖ್ಯಮಂತ್ರಿಯವರ ಕುಟುಂಬದ ಸನಿಹಕ್ಕೆ ಬಂದಿದೆ ಇಡಿ ಅಧಿಕಾರಿಗಳ ತನಿಖೆ. ಇವತ್ತು ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬುಡಕ್ಕೆ ಬಂದಿದೆ ಇಡಿ ತನಿಖೆಯ ಬಿಸಿ. ಇಡಿ ಅಧಿಕಾರಿಗಳ ಮುಂದೆ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಮೂಡ ಅಕ್ರಮದ ಕೇಸ್ನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಆರೋಪಿ ನಂಬರ್ 3. ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ ಇಡಿ ಅಧಿಕಾರಿಗಳು ಕರೆದಿದ್ರು. ಇಡಿ ಅಧಿಕಾರಿಗಳ ನೋಟಿಸ್ ಬೆನ್ನಲ್ಲೇ ಇವತ್ತು ಬೆಂಗಳೂರಿನ ಶಾಂತಿನಗರದಲ್ಲಿರುವ ಜಾರಿ ನಿರ್ದೇಶನಾಲಯದ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆ ಆಗ್ತಾ ಇದೆ. ಸತತ 4 ಗಂಟೆಗಳಿಂದ ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆ ಆಗ್ತಾ ಇದೆ ಇಡಿ ಕಚೇರಿಯಲ್ಲಿ. ಮೈಸೂರಿನ ಕೆಸರೆಯಲ್ಲಿರುವ 3.16 ಎಕರೆ ಭೂಮಿಯನ್ನ ಖರೀದಿಸಿದ್ರು ಮಲ್ಲಿಕಾರ್ಜುನ ಸ್ವಾಮಿ. ಖರೀದಿ ನಂತರ ಆ ಭೂಮಿಯನ್ನ ಗಿಫ್ಟ್ ಡೀಡ್ ಆಗಿ ಕೊಡಲಾಗಿತ್ತು. ದೇವರಾಜು ಎಂಬ ವ್ಯಕ್ತಿಯಿಂದ ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ರು. ಈಗಾಗಲೇ ದೇವರಾಜು ವಿಚಾರಣೆಯಾಗಿದೆ. ಭೂಮಿಯ ಮಾಲೀಕ ಎನ್ನಲಾದ ವ್ಯಕ್ತಿಯನ್ನ ಇಡಿ ಅಧಿಕಾರಿಗಳು ಆತನ ಮನೆಯ ಮೇಲೆ ದಾಳಿ ಮಾಡಿ ಆತನನ್ನ ವಿಚಾರಣೆಗೊಳಪಡಿಸಿದ್ರು. ಈಗ ಆರೋಪಿ ನಂಬರ್ 3 ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆಯಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆ ಈಗಷ್ಟೇ ಮುಗಿದಿದೆ. ಈಗಷ್ಟೇ ಬಂದ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಮುಕ್ತಾಯ ಆಗಿದೆ. ವಿಚಾರಣೆಯನ್ನ ಮುಗಿಸಿಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಬೆಂಗಳೂರಿನ ಇಡಿ ಕಚೇರಿಯಿಂದ ಹೊರಟಿದ್ದಾರೆ. ಇಡಿ ಮುಂದೆ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಬಾಮೈದ ಪಾರ್ವತಿಯವರ ಸೋದರ ಇವತ್ತು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಮಲ್ಲಿಕಾರ್ಜುನ ಸ್ವಾಮಿಯ ವಿರುದ್ಧ ಮೂಡ ಹಗರಣದ ವಿಷಯದಲ್ಲಿ ಅವರ ವಿರುದ್ಧವೂ ಆರೋಪಗಳಿದ್ದಾವೆ. ಅಕ್ರಮ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪ್ರಭಾವವನ್ನು ಬಳಸಿಕೊಂಡು ಜಮೀನು ಖರೀದಿ, ಅದಾದ ನಂತರ ಪರಿಹಾರದ ವಿಷಯದಲ್ಲಿ ಬದಲಿ ಸೈಟ್ ಪಡೆಯುವ ವಿಷಯದಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಇವರ ವಿರುದ್ಧ ಆರೋಪ ಇದೆ. ಈ ಕೇಸ್ನಲ್ಲಿ 3ನೇ ಆರೋಪಿ ಇವರು. 4ನೇ ಆರೋಪಿ ದೇವರಾಜು ಭೂಮಿಯ ಮಾಲೀಕ ಎನ್ನಲಾದ ವ್ಯಕ್ತಿ. ಸಿದ್ದರಾಮಯ್ಯನವರ ವಿರುದ್ಧ ಕೇಸ್ ಹಾಕಿರುವಂತಹವರು ಆತ ಭೂಮಿಯ ಮಾಲೀಕನೇ ಅಲ್ಲ ಅಂತಾರೆ. ಆರೋಪಿ ನಂಬರ್ 1 ಈ ಕೇಸ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲನೇ ಆರೋಪಿ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಈ ಕೇಸ್ನಲ್ಲಿ 2ನೇ ಆರೋಪಿ. ಅವರ ಹೆಸರಿನಲ್ಲಿ 14 ಸೈಟ್ಗಳನ್ನು ಪಡೆದಿದ್ದಾರೆ. ಹಾಗೆ ಸೈಟ್ಗಳನ್ನು ಪಾರ್ವತಿಯವರು ಪಡೆಯೋದಕ್ಕೆ ಸಿದ್ದರಾಮಯ್ಯ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಅನ್ನೋದು ಆರೋಪ. ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆಯಾಗಿದೆ. ದೇವರಾಜು ಆರೋಪಿ ನಂಬರ್ 4, ಅವರ ವಿಚಾರಣೆ ಈಗಾಗಲೇ ಮುಗಿದಿದೆ. ಈಗ ಉಳಿದಿರುವವರು ಯಾರು? ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿ. ಈ ಇಬ್ಬರ ವಿಚಾರಣೆ ಆಗಬೇಕಿದೆ. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಇಬ್ಬರಿಗೂ ನೋಟಿಸ್ ಕೊಟ್ಟು ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಇಬ್ಬರನ್ನು ವಿಚಾರಣೆ ಮಾಡಿದ್ದಾರೆ. ಲೋಕಾಯುಕ್ತ ಸಿದ್ದರಾಮಯ್ಯನವರ ಅಡಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆ. ಸಿದ್ದರಾಮಯ್ಯನವರಿಗೆ ವಿರುದ್ಧವಾದಂತಹ ವರದಿಯನ್ನು ಲೋಕಾಯುಕ್ತದಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಭಿಪ್ರಾಯ ಇದೆ. ಮೊದಲೇ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಅನ್ನುವ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಈ ಕೇಸನ್ನು ಕೈಗೆತ್ತಿಕೊಂಡಿದ್ದಾರೆ. ಲೋಕಾಯುಕ್ತ ದಾಖಲಿಸಿರುವಂತಹ FIRನ ಆಧಾರದ ಮೇಲೆ ಇಡಿ ತಾನೊಂದು ECIR ಅನ್ನು ಮಾಡಿಕೊಂಡಿದೆ. ECIR ಮಾಡಿಕೊಂಡಿದೆ, ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ. ಪೊಲೀಸರು FIR ಮಾಡ್ಕೊಳ್ತಾರಲ್ಲ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಆ ರೀತಿಯಾಗಿ ECIR ಅಂದರೆ ಇಡಿಯಲ್ಲಿ ಕೇಸ್ ಆಗಿದೆ. ಈಗ
ಮೂಡ ಅಕ್ರಮದ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಣೆ ಸನ್ನಿಹಿತ ಆಗಿದೆ. ಲೋಕಾಯುಕ್ತ ಈಗಾಗಲೇ ವಿಚಾರಣೆಯನ್ನ ಮಾಡಿದೆ. ಈಗ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯನವರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಣೆ ಸನ್ನಿಹಿತ ಆಗಿದೆ. ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಪತ್ನಿಗೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ನೀಡಬಹುದು. ಇಡೀ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ವಿಚಾರಣೆ ಮಾತ್ರ ಬಾಕಿ ಇದೆ. ಈಗಾಗಲೇ 12 ಜನರನ್ನ ವಿಚಾರಣೆ ಮಾಡಿದ್ದಾರೆ. ಅದರಲ್ಲಿ 2 ಆರೋಪಿಗಳು, 10 ಜನ ಈ ಕೇಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಬಿಲ್ಡರ್ಗಳು ಇದ್ದಾರೆ. ಈಗ ಬಾಕಿ ಇರೋದು ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರು. ಈ 2 ವಿಚಾರಣೆಯನ್ನ ಲೋಕಾಯುಕ್ತ ಈಗಾಗಲೇ ಮುಗಿಸಿದೆ. ಇಡೀ ಮೂಡ ಕೇಸನ್ನ 2 ತನಿಖಾ ಏಜೆನ್ಸಿಗಳು ಮತ್ತು 1 ನಿವೃತ್ತ ನ್ಯಾಯಾಧೀಶರ ಆಯೋಗ ವಿಚಾರಣೆ ಮಾಡ್ತಾ ಇದೆ. ಅಂದ್ರೆ 3 ಕಡೆ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರನ್ನ ಬಿಟ್ಟು ಈ ಕೇಸ್ನಲ್ಲಿ ಎಲ್ಲರ ವಿಚಾರಣೆಯಾಗಿದೆ ಇಡಿಯಿಂದ. ಬಾಕಿ ಉಳಿದಿರೋದು ಸಿದ್ದರಾಮಯ್ಯ ಮತ್ತು ಪಾರ್ವತಿ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಹಾಗೇನಾದರೂ ಸಿದ್ದರಾಮಯ್ಯ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರೆ ಕೇಂದ್ರದ ತನಿಖಾ ಸಂಸ್ಥೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ತನಿಖೆಯನ್ನ ಎದುರಿಸಬೇಕಾಗುತ್ತೆ. ಈಗಾಗಲೇ ಲೋಕಾಯುಕ್ತ ಮುಂದೆ ತನಿಖೆಯನ್ನ ಸಿದ್ದರಾಮಯ್ಯನವರು ಎದುರಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗ ಇಡಿ ಮುಂದೆ ತನಿಖೆಯನ್ನ ಎದುರಿಸಬೇಕಾಗಿದೆ. ಇಡಿಯನ್ನ ಬಿಜೆಪಿ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಈ ಆರೋಪವೇ ನಿಜವೇ ಆದರೆ ಇಡಿಯಿಂದ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ನಿಜವಾಗ್ಲೂ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ಈ ಕೇಸ್ನ ದೂರುದಾರರು ಏನು ವಾದ ಮಾಡ್ತಿದ್ದಾರೆ ಕೋರ್ಟ್ನ ಮುಂದೆ, ಲೋಕಾಯುಕ್ತದಿಂದ ಈ ತನಿಖೆಯಲ್ಲಿ ನ್ಯಾಯ ಸಿಗೋದಿಲ್ಲ, ಸಿದ್ದರಾಮಯ್ಯನವರ ಪ್ರಭಾವ ನೇರವಾಗಿ ಲೋಕಾಯುಕ್ತ ಮೇಲೆ ಇರುವ ಸಾಧ್ಯತೆ ಇದೆ, ಇಡೀ ಇನ್ವೆಸ್ಟಿಗೇಷನ್ ಅನ್ನು CBIಗೆ ಕೊಡಿ ಅನ್ನುವ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಇಡಿ ಭ್ರಷ್ಟಾಚಾರದ ತನಿಖೆಯನ್ನು ಇಡಿ ಮಾಡೋದಿಲ್ಲ, ರಾಜಕೀಯವಾಗಿ ಪ್ರಭಾವ ಬೀರಿದ್ದಾರೆ ಅನ್ನುವ ತನಿಖೆಯನ್ನು ಇಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಡಿ ಏನು ಮಾಡಬಹುದು? ಇಡಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿರುವಂತಹ ಪ್ರಕರಣಗಳ ತನಿಖೆ ಮಾಡಬಹುದು. ಆದರೆ ಈ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆಯಾ? ಇದುವರೆಗೆ ಹಣಕಾಸಿನ ವರ್ಗಾವಣೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಇದು ಪರೋಕ್ಷವಾಗಿ ಪ್ರಭಾವ ಬೀರಿದ್ದಾರೆ, ಪ್ರತ್ಯಕ್ಷವಾಗಿ ಪ್ರಭಾವ ಬೀರಿದ್ದಾರೆ, ಅಧಿಕಾರ ದುರ್ಬಳಕೆಯಾಗಿದೆ ಅನ್ನುವ ಆರೋಪ ಇದೆ. ಹಾಗಾಗಿ CBIಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು 4 ಗಂಟೆಗಳ ಕಾಲ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ 14 ಸೈಟ್ಗಳನ್ನು ಪರಿಹಾರವಾಗಿ ಪಡೆದ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಇರುವ ಆರೋಪ ಏನು? ಯಾಕೆ ಇಡಿ ವಿಚಾರಣೆ ಮಾಡ್ತಾ ಇದೆ? ಈಗಾಗಲೇ ಲೋಕಾಯುಕ್ತ ಕೂಡ ಮಲ್ಲಿಕಾರ್ಜುನ ಸ್ವಾಮಿಯನ್ನು ವಿಚಾರಣೆ ಮಾಡಿ ಆಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯವರ ಪಾತ್ರ ಮೂಡ ಅಕ್ರಮದ ವಿಷಯದಲ್ಲಿ ಏನಿದೆ, ಅವರ ರೋಲ್ ಏನು? ಮಲ್ಲಿಕಾರ್ಜುನ ಸ್ವಾಮಿ 2005 ಮಲ್ಲಿಕಾರ್ಜುನ ಸ್ವಾಮಿ ಇಡೀ ಪ್ರಕರಣದಲ್ಲಿ ಎಂಟರ್ ಆಗೋದು 2005. 2005ರಲ್ಲಿ ಮೈಸೂರಿನ ಕೆಸರೆಯಲ್ಲಿ 3.16 ಎಕರೆ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ. ಭೂಮಿಯ ಮಾಲೀಕ ಎನ್ನಲಾದ ದೇವರಾಜು ಎಂಬ ವ್ಯಕ್ತಿಯಿಂದ ಖರೀದಿ ಮಾಡ್ತಾರೆ. ಆತ ಭೂಮಿಯ ಮಾಲೀಕನೇ ಅಲ್ಲ ಅಂತ ದೂರುದಾರರ ಆರ್ಗ್ಯುಮೆಂಟ್ ಇದೆ. ದೇವರಾಜು ಎಂಬಾತನಿಂದ ಮಲ್ಲಿಕಾರ್ಜುನ ಸ್ವಾಮಿ 2005ರಲ್ಲಿ ಭೂಮಿಯನ್ನು ಖರೀದಿ ಮಾಡ್ತಾರೆ. ಅಷ್ಟರಲ್ಲಾಗಲೇ ಏನಾಗಿರುತ್ತೆ, ಮೂಡ ಆ ಭೂಮಿಯನ್ನು ವಶಕ್ಕೆ ಪಡೆದು ಅಲ್ಲಿ ಸೈಟ್ಗಳನ್ನು ಡೆವಲಪ್ ಮಾಡಿರುತ್ತೆ, ಲೇಔಟ್ ಮಾಡಿರುತ್ತೆ. ಆ ಭೂಮಿಯನ್ನು ಖರೀದಿ ಮಾಡಿದ್ದು ಹೇಗೆ? ಒಂದು ಬಾರಿ ಮೂಡ ಆ ಭೂಮಿಯನ್ನು ವಶಕ್ಕೆ ಪಡೆದು ಅಲ್ಲಿ ಸೈಟ್ಗಳನ್ನು ಡೆವಲಪ್ ಮಾಡಿದ ಮೇಲೆ ಮೂಲ ಮಾಲೀಕ ಎನ್ನಲಾದ ವ್ಯಕ್ತಿಯಿಂದ ಮಲ್ಲಿಕಾರ್ಜುನ ಸ್ವಾಮಿ ಆ ಭೂಮಿಯನ್ನು ಹೇಗೆ ಖರೀದಿ ಮಾಡಿದರು, ಇದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಆರೋಪ ಇದೆ. ಆ ಕೆಸರೆಯ 3.16 ಎಕರೆ ಭೂಮಿ 1998ರಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. 1998ರಲ್ಲಿ ಆ ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡಿತ್ತು ಮೂಡ.
ಮೂಡ ಸ್ವಾಧೀನಪಡಿಸಿಕೊಂಡಿದ್ದನ್ನು ಡಿನೋಟಿಫಿಕೇಶನ್ ಮಾಡಲಾಯಿತು. ಅಂದರೆ ಸ್ವಾಧೀನದಿಂದ ಕೈ ಬಿಡುವಂತಹ ಪ್ರಕ್ರಿಯೆಯನ್ನು ಡಿನೋಟಿಫಿಕೇಶನ್ ಅಂತ ಕರೀತಾರೆ. ಡಿನೋಟಿಫಿಕೇಶನ್ ಆದ ಭೂಮಿಯನ್ನು ಡಿನೋಟಿಫಿಕೇಶನ್ ಆದರೂ ಕೂಡ 1998 ಡಿನೋಟಿಫಿಕೇಶನ್ ಅಂದರೆ ಮೂಡ ಸ್ವಾಧೀನದಿಂದ ಕೈ ಬಿಡಲಾಗುತ್ತೆ. ಡಿನೋಟಿಫಿಕೇಶನ್ ಆದರೂ ಕೂಡ ಮೂಡ ಅಲ್ಲಿ ಸೈಟ್ ಅಭಿವೃದ್ಧಿ ಮಾಡುತ್ತೆ, ಸೈಟ್ಗಳ ಪಾಡಿಗೆ ಸೈಟು ಡೆವಲಪ್ ಆಗುತ್ತೆ. ಇದಾದ ನಂತರ ಮಲ್ಲಿಕಾರ್ಜುನ ಸ್ವಾಮಿಯವರು 2005 ಖರೀದಿ ಮಾಡ್ತಾರೆ. ಅಭಿವೃದ್ಧಿ ಮಾಡಿದಂತಹ ಭೂಮಿಯನ್ನು, ಕೃಷಿ ಭೂಮಿ ಅಲ್ಲ, ಅದು ಲೇಔಟ್ ಆಗಿರುತ್ತೆ, ಆ ಭೂಮಿಯನ್ನು ಕೃಷಿ ಭೂಮಿ ಅಂತ ಪರಿವರ್ತನೆ ಮಾಡಿಸಲಾಗುತ್ತೆ. ಮೈಸೂರಿನ ಅಂದಿನ DC ಆಗಿದ್ದ ಕುಮಾರ್ ನಾಯಕ ಈ ಪರಿವರ್ತನೆಯನ್ನು ಮಾಡಿಕೊಟ್ಟವರು, ಈಗ ಹಾಲಿ ರಾಯಚೂರಿನ ಕಾಂಗ್ರೆಸ್ ಸಂಸದ. ಹೀಗೆ ಭೂಮಿಯನ್ನು ಖರೀದಿ ಮಾಡಿ 2010 ಅದನ್ನು ಪಾರ್ವತಿಯವರಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಸೋದರಿಗೆ ಅಂತ. ಭೂಮಿ ಖರೀದಿ ವೇಳೆ ಮಲ್ಲಿಕಾರ್ಜುನ ಸ್ವಾಮಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ. ಯಾಕಂದ್ರೆ ಆಲ್ರೆಡಿ ಮೂಡ ಡೆವಲಪ್ ಮಾಡಿರುವಂತಹ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ. ಆ ಡಿನೋಟಿಫಿಕೇಶನ್ ಆದ ಭೂಮಿಯನ್ನು ಡಿನೋಟಿಫಿಕೇಶನ್ ವಿಷಯದಲ್ಲೂ ಪ್ರಭಾವ ಕೆಲಸ ಮಾಡಿದೆ ಅನ್ನುವ ಆರೋಪ ಇದೆ. ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿಯನ್ನು ವಿಚಾರಣೆ ಮಾಡಲಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಆ ಭೂಮಿ ಖರೀದಿ ನಂತರ ಏನೇನು ಬೆಳವಣಿಗೆಗಳಾದವು? 2010 ಮಲ್ಲಿಕಾರ್ಜುನ ಸ್ವಾಮಿ ಆ ಭೂಮಿಯನ್ನು ತಮ್ಮ ಸೋದರಿ ಪಾರ್ವತಿಯವರಿಗೆ ಗಿಫ್ಟೆಡ್ ಮಾಡ್ತಾರೆ. 2014 ಭೂಮಿಯನ್ನು ಖರೀದಿ ಮಾಡಿದ 9 ವರ್ಷಗಳ ನಂತರ ಆ ಭೂಮಿಗೆ ಪರಿಹಾರ ಕೊಡಿ ಅಂತ ಮೂಡಾಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. 1997 ಭೂಮಿಯನ್ನು ವಶಕ್ಕೆ ಪಡೆಯಲಾಗಿರುತ್ತೆ. 2005 ಆ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ. ಖರೀದಿ ಮಾಡುವುದಕ್ಕೆ ಮೊದಲು ಡಿನೋಟಿಫಿಕೇಶನಿಂದ ಆ ಭೂಮಿಯನ್ನು 1998 ಕೈ ಬಿಡಲಾಗುತ್ತೆ. 2014 ಆ ಭೂಮಿಗೆ ಪರಿಹಾರ ಕೊಡಿ ಅಂತ ಪಾರ್ವತಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಮೂಲ ಭೂಮಿಯ ಮಾಲೀಕ 1997 ಭೂಮಿಯನ್ನು ಮೂಡ ವಶಪಡಿಸ್ಕೊಂಡಿರುತ್ತಲ್ಲ, ಆಗ ಆ ವ್ಯಕ್ತಿಗೆ 3.27 ಲಕ್ಷ ಪರಿಹಾರ ಕೊಡೋದಕ್ಕೆ ಮೂಡ ಮುಂದಾಗಿರುತ್ತೆ. ಆದರೆ ಮೂಲ ಮಾಲೀಕ ಪರಿಹಾರ ಪಡೆಯೋದಿಲ್ಲ. 1997 ಭೂಮಿ ಅಕ್ವೈರ್ ಆಗಿದ್ದು ಪರಿಹಾರ ಪಡೆಯೋದಿಲ್ಲ. 98 ಅದು ಡಿನೋಟಿಫಿಕೇಶನ್ ಆಗುತ್ತೆ. 2005 ಸಿದ್ದರಾಮಯ್ಯ ಬಾಮೈದ ಖರೀದಿ ಮಾಡ್ತಾರೆ. 2015 ಲೇಔಟ್ ಅಭಿವೃದ್ಧಿಯಾಗಿ ಮೂಡಾದಿಂದ 50-50 ನಿಯಮ ಜಾರಿಗೆ ಬರುತ್ತೆ. ಏನದು 50-50 ಜಾರಿ ನಿಯಮ? ಒಂದು ಭೂಮಿಯನ್ನು ಮೂಡ ವಶಕ್ಕೆ ಪಡೆದುಕೊಂಡ್ರೆ ಮೊದಲಿದ್ದ ನಿಯಮ 60-40 ನಿಯಮ ಇತ್ತು. 1 ಎಕರೆ ಭೂಮಿಯಲ್ಲಿ ಅಂದಾಜು 30 ಸೈಟ್ ಆದರೆ ಅದರಲ್ಲಿ 60% ಸರ್ಕಾರಕ್ಕೆ, 40% ರೈತನಿಗೆ, ಭೂಮಿಯ ಮಾಲೀಕನಿಗೆ ಅನ್ನುವ ನಿಯಮ ಇತ್ತು. 2015 ಏಕಾಏಕಿ ಆ ನಿಯಮವನ್ನು 50-50 ಮಾಡಲಾಗುತ್ತೆ. 30 ಸೈಟ್ ಆದರೆ 1 ಎಕರೆಯಲ್ಲಿ ಅದರಲ್ಲಿ 30 ಸೈಟ್ ಭೂಮಿಯ ಮಾಲೀಕನಿಗೆ, 30 ಸೈಟು ಮೂಡಾಗೆ ಅನ್ನುವ ನಿಯಮ ಮಾಡಲಾಗುತ್ತೆ. ಈ ನಿಯಮ ಮಾಡಿದ್ದೇ ಅಕ್ರಮ ಅನ್ನುವ ಚರ್ಚೆ ಇದೆ. 2017 ಬದಲಿ ನಿವೇಶನ ಕೊಡಿ, 2014 ಪರಿಹಾರ ಕೊಡಿ ಅಂತ ಪಾರ್ವತಿ ಅರ್ಜಿ ಸಲ್ಲಿಸ್ತಾರೆ. 2017 ಬದಲಿ ನಿವೇಶನ ಕೊಡಿ ಅಂತ ಸಿದ್ದರಾಮಯ್ಯ ಪತ್ನಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದಕ್ಕೂ ಮುಂಚೆ ನಿಯಮ 50-50 ಆಗಿರುತ್ತೆ. 2021 ಅಕ್ಟೋಬರ್ 20 ಪಾರ್ವತಿಯವರ ಹೆಸರಿಗೆ 14 ಸೈಟ್ಗಳು ಹಂಚಿಕೆಯಾಗುತ್ತೆ. 50-50 ಒಪ್ಪಂದದ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದ ಭೂಮಿಯನ್ನು ಹಂಚಿಕೆ ಮಾಡಲಾಗುತ್ತೆ. ವಿಜಯನಗರದ ಬಡಾವಣೆಯಲ್ಲಿ ಪಾರ್ವತಿಯವರಿಗೆ 14 ಸೈಟ್ಗಳನ್ನು ಹಂಚಿಕೆ ಮಾಡಲಾಗುತ್ತೆ. 38,284 ಚದುರ ಅಡಿ. ಆರೋಪ ಏನಿರೋದು? 2 ಸೈಟನ್ನು ಪರಿಹಾರವಾಗಿ ಪಡೆಯುವ ಜಾಗದಲ್ಲಿ 14 ಸೈಟ್ಗಳನ್ನು ಸಿದ್ದರಾಮಯ್ಯ ಪತ್ನಿಗೆ ಪರಿಹಾರವಾಗಿ ಕೊಟ್ಟಿದ್ದಾರೆ ಎನ್ನುವ ಆರೋಪ. ಈ ಕೇಸ್ನಲ್ಲೇ, ಇದೇ ಅಕ್ರಮದ ಕೇಸ್ನಲ್ಲಿ ಈಗ ಸಿದ್ದರಾಮಯ್ಯ ವಿರುದ್ಧ ಇಡಿ ತನಿಖೆಯ ತೂಗುಗತ್ತಿ ಇದೆ. ಸಿದ್ದರಾಮಯ್ಯನವರ ಮೇಲೆ ಏನು ಆರೋಪ ಇದೆ? ಯಾಕೆ ಸಿದ್ದರಾಮಯ್ಯ ಈ ಕೇಸ್ನಲ್ಲಿ ಆರೋಪಿ ನಂಬರ್ 1 ಆದರು? 1998 ಕೆಸರಯ್ಯ 3.16 ಎಕರೆ ಭೂಮಿ ಡಿನೋಟಿಫಿಕೇಶನ್ ಆಗಿದ್ದು, ಆಗ ಸಿದ್ದರಾಮಯ್ಯ DCM.
ಆಗ ಸಿದ್ದರಾಮಯ್ಯ DCM ಆಗಿರ್ತಾರೆ, ಅವರು ಪ್ರಭಾವವನ್ನು ಬೀರಿ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಅನ್ನುವ ಆರೋಪ. ಮೂಡ ವಶಕ್ಕೆ ಪಡೆದಿತ್ತು ಜಮೀನನ್ನು, ಅಲ್ಲಿ ಲೇಔಟನ್ನು ಅಭಿವೃದ್ಧಿ ಮಾಡಲಾಗ್ತಾ ಇತ್ತು. 98ರಲ್ಲಿ ಸಿದ್ದರಾಮಯ್ಯನವರು DCM ಜೊತೆಗೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ. ತಮ್ಮ ಪ್ರಭಾವವನ್ನು ಬಳಸಿ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ. ಯಾಕೆ? ಡಿನೋಟಿಫಿಕೇಶನ್ ಮಾಡುವ ಅಧಿಕಾರ ಯಾರಿಗಿರುತ್ತೆ? ಮುಖ್ಯಮಂತ್ರಿಗಳಿಗಿರುತ್ತೆ. ಸಿದ್ದರಾಮಯ್ಯ DCM, ಅವರು ಪ್ರಭಾವ ಬೀರಿ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ ಅನ್ನುವ ಆರೋಪ. ಡಿನೋಟಿಫಿಕೇಶನ್ ಮಾಡಿಸಿದ ನಂತರ ತಮ್ಮ ಪ್ರಭಾವವನ್ನು ಬೀರಿ ಸಿದ್ದರಾಮಯ್ಯನವರು ಲೇಔಟ್ ಆಗಿರುವಂತಹ ಭೂಮಿಯನ್ನು, ಸೈಟ್ಗಳಾಗಿ ಡೆವಲಪ್ ಆಗಿರುವಂತಹ ಭೂಮಿಯನ್ನು ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದ್ರು ಅನ್ನುವ ಆರೋಪ ಸಿದ್ದರಾಮಯ್ಯನವರ ಮೇಲಿದೆ. ತಮ್ಮ ಇನ್ಫ್ಲೂಯೆನ್ಸನ್ನು ಬಳಸಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಲೇಔಟ್ ಭೂಮಿಯನ್ನು ಕೃಷಿ ಭೂಮಿ ಅಂತ ಪರಿವರ್ತನೆ ಮಾಡಿಸಿದ ಆರೋಪ ಸಿದ್ದರಾಮಯ್ಯನವರ ಮೇಲಿದೆ. ಸಿದ್ದರಾಮಯ್ಯನವರ ಸರ್ಕಾರವೇ ಇತ್ತು. ಆಗ ಮೂಡಾದಿಂದ ಒಂದು ಡಿಸಿಷನ್ ಆಗುತ್ತೆ 2015ರಲ್ಲಿ. 50-50 ನಿಯಮ ಮಾಡಿತ್ತು ಮೂಡ. ಸಿದ್ದರಾಮಯ್ಯನವರಿಗೆ ಹೆಚ್ಚು ಸೈಟನ್ನು ಹಂಚಿಕೆ ಮಾಡುವ ಉದ್ದೇಶದಿಂದಲೇ ಈ 50-50 ನಿಯಮವನ್ನು ಜಾರಿ ಮಾಡಲಾಗಿತ್ತು ಅನ್ನುವ ಆರೋಪ ಬಂದಿದೆ. 2014 ಪಾರ್ವತಿಯವರು ಪರಿಹಾರ ಕೊಡಿ ಅಂತ ಅರ್ಜಿ ಸಲ್ಲಿಸ್ತಾರೆ. ಕೆಸರೆಯ 3.16 ಎಕರೆ ಭೂಮಿಯನ್ನು ಮೂಡ ಅಕ್ವೈರ್ ಮಾಡಿಕೊಂಡಿದೆ, ನನಗೆ ಪರಿಹಾರ ಕೊಡಿ ಅಂತ ಪಾರ್ವತಿ ಅರ್ಜಿ ಸಲ್ಲಿಸ್ತಾರೆ. ಆಗ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ. 2017ರಲ್ಲಿ ಕೆಸರೆಯ ಭೂಮಿಯಲ್ಲಿ, ಮೈಸೂರಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಕೆಸರೆಯಲ್ಲಿ ಸೈಟ್ಗಳಿಲ್ಲ, ಹಾಗಾಗಿ ಪರಿಹಾರವನ್ನು ಬದಲಿ ನಿವೇಶನಗಳನ್ನು ಕೊಡಿ, ಪರಿಹಾರವಾಗಿ ಮೈಸೂರಿನಲ್ಲೆಲ್ಲಾದರೂ ಬದಲಿ ನಿವೇಶನ ಕೊಡಿ ಅಂತ ಹೇಳ್ತಾರೆ. ಅರ್ಜಿಯನ್ನು ಸಲ್ಲಿಸ್ತಾರೆ. 2014ರಲ್ಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ, 2017ರಲ್ಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಇದಾದ ನಂತರ 2021ರಲ್ಲಿ ಪಾರ್ವತಿಯವರಿಗೆ ಸೈಟ್ ಹಂಚಿಕೆಯಾಗುತ್ತೆ. ಆಗ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರೋದಿಲ್ಲ, ಆದರೆ ವಿಪಕ್ಷ ನಾಯಕರಿರ್ತಾರೆ, ಅಪೋಸಿಷನ್ ಲೀಡ್ರು, BJP ಸರ್ಕಾರ ಇರುತ್ತೆ. BJP ಸರ್ಕಾರ ಇದ್ದಂತಹ ಸಮಯದಲ್ಲೂ ಕೂಡ ಪ್ರಭಾವವನ್ನು ಬಳಸಿ ಸೈಟ್ಗಳನ್ನು ಪರಿಹಾರವಾಗಿ ಪಡೆದಿದ್ದಾರೆ, 14 ಸೈಟನ್ನು ಅನ್ನೋದು ಆರೋಪ. ಮೂಡ ಆಫೀಸರ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಪ್ರಭಾವ ಬೀರಿದ್ದಾರೆ. ಬಿಡಿಗಾಸಿನ ಭೂಮಿಯನ್ನು ಕೊಟ್ಟು ಕೆಸರೆಯಲ್ಲಿ ಮೈಸೂರಿನ ವಿಜಯನಗರದಂತಹ ಪಾಶ್ ಏರಿಯಾದಲ್ಲಿ, ಬೆಲೆ ಬಾಳುವಂತಹ ಏರಿಯಾದಲ್ಲಿ 14 ಸೈಟ್ ಪಡೆದಿದ್ದಾರೆ ಅಂತ ಆರೋಪ. ನೀವು ವಿಜಯನಗರದಲ್ಲೇ ಸೈಟ್ ಪಡೆಯುವ ಹಾಗಿದ್ದರೆ 2 ಸೈಟ್ ಪಡೆದುಕೊಳ್ಬೇಕಾಗಿತ್ತು ಅನ್ನೋದು ದೂರುದಾರರ ವಾದ. ಯಾಕಂದರೆ ಇಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ, ಕೆಸರೆಯ ಭೂಮಿಯಲ್ಲಿ ವ್ಯಾಲ್ಯೂ ಕಡಿಮೆ ಇದೆ. ಅಲ್ಲಿ ನಾನು ಜಮೀನು ಕೊಟ್ಟು ಅಲ್ಲಿ 14 ಸೈಟ್ ಬರಬೇಕಾಗಿತ್ತು. ಆ 14 ಸೈಟ್ಗಳನ್ನು ವಿಜಯನಗರದಲ್ಲಿ ಪಡೆದ್ರೆ ಅಕ್ರಮ ಆಗಿದೆ, ಅಧಿಕಾರ ದುರ್ಬಳಕೆಯಾಗಿದೆ ಅನ್ನೋದು ಆರೋಪ. ಹಾಗಾಗಿ ಸಿದ್ದರಾಮಯ್ಯ ಈ ಕೇಸ್ನಲ್ಲಿ ಆರೋಪಿ ನಂಬರ್ 1. ಕಡಿಮೆ ಬೆಲೆಯ ಭೂಮಿಯನ್ನು ಕೆಸರೆಯಲ್ಲಿ ಕೊಟ್ಟು ಮೈಸೂರಿನ ಒಳ್ಳೆ ಏರಿಯಾದಲ್ಲಿ, ಬೆಲೆ ಬಾಳುವಂತಹ ಏರಿಯಾದಲ್ಲಿ ಪರಿಹಾರವನ್ನು ಪಡೆದಿದ್ದಾರೆ ಎನ್ನುವ ಆರೋಪ ಇದೆ. ಹಾಗಾಗಿ ಅವರು ಆರೋಪಿ ನಂಬರ್ 1. ಯಾವುದೇ ಕ್ಷಣದಲ್ಲಿ ಇಡಿ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.